SP Locks will come to Dubai for a meetup. Jump, jump. Oh, yogi, ho, ho. Don't judge anybody on their editing skills, talking skills and all. Hello guys, Namaskara. I'm Sharon Perera. Welcome back to my SP Locks YouTube channel. Pura jana encha ullaru. Ini an Udyavara bondulle RJ Errol meet avara. So our Volpa Pathon Poper Volpa Van Per Alpa Popunu full rounds to Udyavara encha unda and Udyavara Tuka Yaneta full Udyavara Tutuji. So Tuka arek meet aka ఒక 6 ಬಗ್ಗೆ ಜಾಸ್ತಿ ಬಂದೋಡಂದಿಜ್ಜಿ ಪೂರ ಜನ ಕಾರಣ ಬಗ್ಗೆ ಗೊತ್ತುಂಡು. ಸೊ ಇತ್ತೆ ಎಂಕುಲ್ ಉದ್ಯಾವರ ಪೋಯಿ ಫ್ರೆಂಡ್ಸ್ ಯಾನ RJ Errolku ಸೆಕೆಂಡ್ ಟೈಮ್ ಮೀಟ್ ಆವೊಂದುಲ್ಲೆ. ಫಸ್ಟ್ ಯಾನ ಮೀಟ್ ಆಯಿನಿ TVS ಶೋರೂಮ್ ಉಂಡು ಆರು MC ಇತ್ತೆರು ಆಂಡ ಅಲ್ಪ ಯಾನ್ ಪಾತಿರ್ದಿಜ್ಜಿ ಅರ್ನ ಗುರ್ತಲ ಇತ್ತಿಜ್ಜಿ ಬೊಕ್ಕ ಸೋಷಲ್ ಮೀಡಿಯಾ ಇನ್ಸ್ಟಾಗ್ರಾಮ್ ಉಂಡು ಅರ್ನ ಗುರ್ತಾಂಡು. ಸೊ ಭಾರಿ ಸಪೋರ್ಟ್ ಮಲ್ಪೇರು, ಭಾರಿ ಎಡ್ಡೆ ಜನ ಖುಷಿ ಆಪುಂಡು. ಸೊ ಇನ್ನು ಯಾನು ಉದ್ಯಾವರ ಪೋಂದುಲ್ಲೆ ಓವು ಜಾಗಕ್ಕಂದು ಹೆಂಗೆ ಗೊತ್ತಿಜ್ಜಿ ಆರು ಓಲ್ ಪನ್ಪೇರು ಅಲ್ಪ ಪೋಪುನು. ಫ್ರೆಂಡ್ಸ್ ನಿಂಕುಲ್ ಹೆಂಗೆ ಇನ್ಸ್ಟಾಗ್ರಾಮ್ ಫಾಲೋ ಮಲ್ಪುಜಾರಂಡ ಮುಲ್ಪ ಪುದರ್ ಬರು ಎಟ್ಟು ಶಾರು ಪೆರರ ಫಾಲೋ ಮಲ್ಪುಲೆ ಲಿಂಕ್ ಎನ್ನ ಡಿಸ್ಕ್ರಿಪ್ಷನ್ ಉಂಡು. ಸೊ ನಾನು ಯಾನು ಉದ್ಯಾವರಡು ರೀಚ್ ಆಯ್ ಬೊಕ್ಕನೆ ವ್ಲಾಗ್ ಕಂಟಿನ್ಯೂ ಮಲ್ಪೆ ಇತ್ತೆ ಎಂಕುಲ್ ಪಕ್ಕ ಉದ್ಯಾವರ ರೀಚ್ ಆಕ. ಫ್ರೆಂಡ್ಸ್ ಇತ್ತೆ ಯಾನು ಉದ್ಯಾವರ ರೀಚ್ ಆತೆ ಅಂಡ್ RJ Errol ಒಂತೆ ಲೇಟ್ ಆಪಣ್ಗೆ ಒಂಜಿ 20 ನಿಮಿಷ ಆಪುಂಡು ಬಂಡೇರು ದಾಯಿಗೆ ಟೈಮ್ ವೇಸ್ಟ್ ಮಲ್ಪನಂದು ವ್ಲಾಗ್ ಕಂಟಿನ್ಯೂ ಮಲ್ತೊಂದುಲ್ಲೆ. ಸೊ ಮುಲ್ಪ ಚರ್ಚ್ ಮಾತ್ರ ಭಾರಿ ಮಲ್ಲ ಉಂಡು, ಎಡ್ಡೆ ಉಂಡು. ಎನ್ನ ಪಿರಡ್ ದಿಪ್ಪುನ ಉದ್ಯಾವರದ ಚರ್ಚ್ ಸೇಂಟ್ ಫ್ರಾನ್ಸಿಸ್ ಜೇವಿಯರ್ನ. ಸೊ ಅಲ್ಪ ಉಲೆ ಪೂಜೆ ಉಂಡಂದು. ಸೊ ವ್ಲಾಗ್ ಮಲ್ಪರ ಸರಿ ಆಪುಜಿ ಐ ಕ್ಯಾನ್ ಪಿದಾಡಿದೆ ಮಲ್ತೊಂದುಲ್ಲೆ. ದೊಂಬು ಮಸ್ತ್ ಉಂಡು ನಿಕ್ಲೆ ತೋಜುಂಡ ಇಜ್ಜ ಗೊತ್ತಿಜ್ಜಿ. ಫ್ರೆಂಡ್ಸ್ RJ Errol ಮುಲ್ಪ ಮೀಟ್ ಆತೆಯನ. ಸೊ ಎಂಚ ಉಲ್ಲಾರೆ ಫ್ಯಾಂಟಾಸ್ಟಿಕ್, ಥ್ಯಾಂಕ್ ಯು ಸೋ ಮಚ್. ಒಲ್ತರ ಬರ್ತೀನಿ ಯಾನ್ ಕಾರ್ಲಾಡ್ದು ಮೇಯರ್ದು ಕಾರ್ಲಾಡ್ದು ಉದ್ಯಾವರ ಬೈದಾರೆ. ಸೊ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ SP Vlogs ಶರಣ್ ಪೆರೇರ ಆ್ಯಂಡ್ ಯಾರು ಎಡ್ಡೆ SP Vlogs ಮಾತಾ ಫ್ಯಾನ್ಸ್ ನಗಲಿಗೆ ಏನೊಂದು ಎಲ್ಲಿಯ ಸೊಲ್ಮೇಲು ಉದ್ಯಾವರ ಒಂದು ಭಾರಿ ಎಡ್ಡೆ ಊರು ಮುಂತೂರ್ದು ಮಸ್ತ್ ಜನ ಸೆಲೆಬ್ರಿಟೀಸ್ ನಗಲ ಪೂರ ಮೂಲೆ ಒಪ್ಪುನು ಮೂಲು ಬತ್ತೆ ಪೋಪೇರು. ಸೊ ದಾದಾ ಉಳ್ಪರು ಉದ್ಯಾವರ ದಾದ ಬೇಲೆ ನೀರ್ನ ಎನ್ನ ದಾಲ ಜೀರೆ ಮೀಟ್ ಅವರ ಬೈದೆ ಅಂದ. ಓಕೆ ಯಾರೀತೆ ಒಂದು ರಸ ಓಪನ್ ಈ ಕಡೆ ಸ್ವಲ್ಪ ಶಂಭುಕಲ್ಲು ದೇವಸ್ಥಾನ ಪಂಟುಂಡು. ಸೊ ಉದ್ಯಾವರ ಚರ್ಚ್ ತೋಚ್ಪಾಯರ ಅಂದಂದು ತೋಜೆ ಅಂದು ದೊಂಬುಂಡು ತೋಜೆ ಮಾತ್ರ ಮಲ್ಲ ಉಂಡು ಚರ್ಚ್ ಎಡ್ಡೆ ಮಲ್ಲ ತೋಚ್ಪಾಯರದ ಅಂದಂದು. ಓಕೆ ಇತ್ತೆ ಯಾನಿತ್ತೆ ದೇವಸ್ಥಾನ ತೋಚ್ಪಾವೆ ಒಂಜಿ ಬಂಡೆದ ಮಿತ್ತು ಒಂಜಿ ಟೆಂಪಲ್ ಉಂಡು ಪೊರ್ಲು ಟೆಂಪಲ್ ಐಟ ಮಿತ್ತು ಪೋಂಡು ಇಡೀ ಉದ್ಯಾವರ ತೋಜುಂಡು. ಸೊ ವಿಲ್ ಗೋ ದ್ಯಾಟ್. ಓಕೆ 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 ಶೂರ್ ವಿಲ್ ಗೋ. ಫಸ್ಟ್ ಆಫ್ ಆಲ್ ಇವಾಗ ನಾನು ನನ್ನ ಒಂದು ಅಚ್ಚುಮೆಚ್ಚಿನ ಸ್ಥಳವಾದ ಶಂಭುಕಲ್ಲು ದೇವಸ್ಥಾನದಲ್ಲಿದ್ದೇನೆ. ನಾನು ಇದರ ಪಕ್ಕದ ಒಂದು ಶಾಲೆಯಲ್ಲಿ ನನ್ನ ವಿದ್ಯಾಭ್ಯಾಸ ಮಾಡಿದ್ದು ನಾನು. ಆ್ಯಂಡ್ ಈ ಒಂದು ಜಾಗ ಯಾವತ್ತೂ ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ನನ್ನ ಬಾಲ್ಯದಲ್ಲಿ ಇಲ್ಲಿ ನಾನು ಬರ್ತಾಯಿದ್ದೆ, ಇಲ್ಲಿ ಕೂತ್ಕೊಂಡು ನಾನು ದೇವಸ್ಥಾನ ಬರ್ತಾಯಿದ್ದೆ, ಇಲ್ಲಿ ಅನೇಕ ಸಲ ನಾನು ಊಟ ಕೂಡ ಮಾಡಿದ್ದೇನೆ. ನಾನು ಒಂದು ಬಹಳ ಖುಷಿಯಾದ ಸ್ಥಳ ನನಗೆ ಇದು. ಸೊ ಇವತ್ತು ನೀವು ಶರೋನ್ ಅವರು ಕಾರ್ಕಳದಿಂದ ಬಂದಿದ್ದಾರೆ ಉದ್ಯಾವರಕ್ಕೆ. ಸೊ ಉದ್ಯಾವರ ತೋರಿಸಿ ಅಂತ ಹೇಳುವಾಗ ನಾನು ಮೊದಲು ಕರ್ಕೊಂಡು ಬಂದದ್ದು ಈ ಒಂದು ಸ್ಥಳಕ್ಕೆ. ಸೊ ಯಾಕಂದರೆ ಬಂಡೆಯ ಮೇಲೆ ಒಂದು ದೇವಸ್ಥಾನ ಅಂತ ನಾವು ಸಣ್ಣ ಇರುವಾಗ ಕಲಿಸ್ತಾ ಇದ್ದೆವು. ಆ್ಯಂಡ್ ಇಲ್ಲಿ ಒಂದು ಕೆರೆ ಇದೆ, ಆ ಕೆರೆಯಲ್ಲಿ ಹೋದರೆ ಅದು ಎಲ್ಲಿಗೋ ಬರುತ್ತೆ ಎಂಬ ಒಂದು ಕೆಲವೊಂದು ಅಂದರೆ ಕೆಲವೊಂದು ಸಮುದ್ರ ಸೇರ್ತದೆ ಹೇಳಿಕೊಂಡು ಕೆಲವೊಂದೆಲ್ಲ ಪ್ರತೀತಿಯಲ್ಲಿ ಇತ್ತು ಅದರ ಬಗ್ಗೆ. ಸೊ ಅದರ ಬಗ್ಗೆ ಇವತ್ತು ಕೇಳೋಣ ಇವರ ಹತ್ರ. ಸ್ವಾಮಿ ನಮಸ್ತೆ. ನಮಸ್ತೆ. ಸೊ ಈ ಒಂದು ಟೆಂಪಲ್ನ ಬಗ್ಗೆ ಒಂದು ಸ್ವಲ್ಪ ಹೇಳ್ಬೋದು. ಶಂಭು ಕಲ್ಲು ಅಂತೇಳಿ, ಯಾಕಂದರೆ ಬಂಡೆಯ ಮೇಲಿರುವ ಈಶ್ವರ ಅಂತ ಅಲ್ವಾ. ಶಂಭು ಅಂದರೆ ಈಶ್ವರ ಅಂತೇಳಿ, ಹಾಗೆ ಈ ಪರಿಸರಕ್ಕೆ ಒಂದು ಶಂಭು ಕಲ್ಲು ಅಂತೇಳಿ ಹೆಸರಾಗಿದೆ. ಅಂದರೆ ಇಂಗ್ಲೀಷಲ್ಲಿ ರಾಕ್ ಟೆಂಪಲ್ ಅಂತೇಳಿ. ರಾಕ್ ಟೆಂಪಲ್. ಹಾಗೆ ದೇವಸ್ಥಾನ ಎಷ್ಟು ವರ್ಷ ಆಯಿತು? 7ನೇ ಶತಮಾನದಲ್ಲಿ ಅಂತೇಳಿ. 7ನೇ ಶತಮಾನದ ದೇವಸ್ಥಾನ. ಹೌದು ಹೌದು. ಅಂದರೆ ಇದು ನಿಮ್ಮ ಪ್ರಾಚ್ಯ ವಸ್ತು ಅವರ ಸಂಶೋಧನೆ ಪ್ರಕಾರ 7ನೇ ಶತಮಾನದಲ್ಲಿ ಇಲ್ಲಿ ಹಳುಪಾರಸರು ಇದ್ದರು. ಹೌದು, ಅವರ ಒಂದು ಆರಾಧ್ಯ ದೈವವಾಗಿತ್ತು ಅಂತ ಕೇಳಲಿಕ್ಕಿತ್ತು. ಅದು ನನಗೆ ಸಣ್ಣ ವಯಸ್ಸಲ್ಲಿರುವ ಕುತೂಹಲ. ಇನ್ನೊಂದು ಕೆರೆ ಇದೆ, ಬಂಡೆಯ ಮೇಲಿನ ಕೆರೆ. ಫಾರ್ ಎಕ್ಸಾಂಪಲ್ ಬಂಡೆಯ ಮೇಲಿನ ಕೆರೆ ನಮ್ಮ ಮಂಗಳೂರು ಕದ್ರಿಯಲ್ಲಿದೆ. ಈಗ ಇಲ್ಲಿ ಕೂಡ ಇದೆ, ಉದ್ಯಾವರದಲ್ಲಿ ಕೂಡ ಇದೆ, ಹೆಚ್ಚು ನನಗೆ ಗೊತ್ತಿಲ್ಲ. ಸೊ ಆ ಕೆರೆ ಎಲ್ಲಿ ಸೇರುತ್ತದೆ ಅಂದರೆ ಜನರ ಒಂದು ನಂಬಿಕೆಯ ಪ್ರಕಾರ ಅದಕ್ಕೆ ಸಮುದ್ರಕ್ಕೆ ಯಾವ ಕಡೆ ಅರಬ್ಬಿ ಸಮುದ್ರಕ್ಕೆ ಸೇರಿ ಅದಕ್ಕೂ ಏನೋ ಒಂದು ಸಂಬಂಧ ಉಂಟು. ಅಂದರೆ ಹಾಗಾಗಿ ಆ ನೀರಿನ ಒಂದು ಏನು ಇದುಂಟು ಪಾದೆಯಲ್ಲಿ, ಎಲ್ಲಿದ್ರೆ ಈ ಬಿಸಿಲಿಗೆ ಆರಿ ಹೋಗ್ಬೇಕು, ಅದು ಆ ನೀರು ಆರುವುದಿಲ್ಲ.
ಖಂಡಿತ ನೀರು ಆರೋದಿಲ್ಲ. ನೀರು ಆರೋದಿಲ್ಲ, ಅದೊಂದು ವಿಶೇಷತೆ. ಗಡ್ಡೆ ಮೇಲೆ ದೇವಸ್ಥಾನ ವಿಶೇಷತೆ ಇದು. ಈ ಒಂದು ವಿಡಿಯೋ ನೋಡಿದ ಮೇಲೆ ದಯವಿಟ್ಟು ಬನ್ನಿ, ಇದೊಂದು ಇನ್ನೂ ಹೆಚ್ಚಿನ ಜನ ಭೇಟಿ ಕೊಡಬೇಕು, ದೇವರ ಅನುಗ್ರಹಕ್ಕೆ ನಾವು ಪಾತ್ರವಾಗಬೇಕು. ತಮ್ಮ ಹೆಸರು? ಗಣಪತಿ ಆಚಾರ್ಯ. ಆಚಾರ್ಯ ಅವರು. ಸೊ ಇನ್ನು ಮುಂದೆ ಉದ್ಯಾವರಕ್ಕೆ ಬಂದರೆ ಶಂಭುಕಲ ದೇವಸ್ಥಾನಕ್ಕೆ ಬನ್ನಿ, ಅಲ್ಲಿ ಗಣಪತಿ ಆಚಾರ್ಯ ಅವರಿದ್ದಾರೆ, ಅವರ ಹತ್ರ ಮಾತುಗಳು ಕೇಳಿ ತುಂಬ ಚೆನ್ನಾಗಿ ವಿವರಿಸ್ತಾರೆ. ಏನಾದರೂ ಮನಸ್ಸಲ್ಲಿ ದುಗುಡ ನೋವಿದ್ರೆ ಒಂದು 10 ನಿಮಿಷ ಮಾತಾಡಿ, ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ. ಧನ್ಯವಾದಗಳು, ನಿಮ್ಮನ್ನು ಆಶೀರ್ವಾದ ಯಾವತ್ತೂ ಕೂಡ ಇರಲಿ. ಆ್ಯಂಡ್ ಈ ಬ್ಲಾಗ್ಸ್ ನೋಡಿದ ನಂತರ ಪ್ಲೀಸ್ ಬನ್ನಿ ಶಂಭುಕಲ ದೇವಸ್ಥಾನಕ್ಕೆ, ಬಹಳ ಒಂದು ಒಳ್ಳೆಯ ಜಾಗ, ಪ್ರಶಾಂತವಾದ. ಥ್ಯಾಂಕ್ ಯು ಸೊ ಮಚ್. ಇದು ಸಂತ ಫ್ರಾನ್ಸಿಸ್ ಸೇವಿಯರ್ ಇಂಗ್ಲೀಷ್ ಮೀಡಿಯಂ ಮತ್ತು ಕನ್ನಡ ಮೀಡಿಯಂ ಎರಡೂ ಇದೆ. ಇದು ಹಿಂದೂ ಹಿರಿಯ ಪ್ರಾಥಮಿಕ ಶಾಲೆ. ನಾನು ಓದಿದ ಶಾಲೆ ಇದೆ, RJ Errol ಓದಿದ ಶಾಲೆ. ಎಲ್ಲ ಸ್ನೇಹಿತರನ್ನೆಲ್ಲ ಓದಿದ್ದು. ಇದು ಉದ್ಯಾವರದ ಮೇಲುಪೇಟೆ ಅಂತ. ಇದು ನಮ್ಮ ಉದ್ಯಾವರ ಮಾತ್ರ ಅಲ್ಲ, ನಮ್ಮ ಬೇರೆ ಎಲ್ಲ ಊರುಗಳಿಗೆ ಕೂಡ ಸಹಾಯ ಮಾಡುವಂತಹ ಜಲೀಲ್ ಸಾಹೇಬ್ರ ಮನೆ. ಇದು ಉದ್ಯಾವರದ ಮಸೀದಿ, ಇದು ಬಹಳ ಪುರಾತನವಾದ ಮಸೀದಿ. ಇವಾಗ ಉದ್ಯಾವರದಲ್ಲಿ ಮಾತ್ರ ಅಲ್ಲ, ಇಡೀ ದೇಶಾದ್ಯಂತ ಮತ್ತು ವಿದೇಶದಲ್ಲಿ ಕೂಡ ಜನಪ್ರಿಯ ಆಗಿರುವಂತಹ ಜಯಲಕ್ಷ್ಮಿ ಸಿಲ್ಕ್ಸ್ ಇಲ್ಲಿದೆ. ಜಯಲಕ್ಷ್ಮಿ ಸಿಲ್ಕ್ಸ್ ಬೇರೆ ಬೇರೆ ಊರುಗಳಿಂದ ಜನ ಇಲ್ಲಿ ಬರ್ತಾರೆ. तू लॉगर है लॉगर लॉग शूट होते हैं सर, तो SP लॉग्स फोड़ो कर कर दो ಹೇಗುತ್ತೆ ಸರ್ ಉದ್ಯಾವರಿಗೆ ವೆಲ್ಕಮ್ ಆಗಿದೆ. ಓಕೆ ಬೈ ಬೈ. ಸೌಮ್ಯಶ್ರೀ ಎಂಚೋಲ್ಲರ್ ಮಗ ಏದು ಸರ್ವಿಸ್ ತಿಕ್ಕೊಡು ಮುಲ್ಪ ಸೇವಾ ಸುಂದರ ಡಿಜಿಟಲ್ 1000 ಸರ್ವಿಸ್. ಓಕೆ ಏನೇ ರೀಸೆಂಟ್ಲಿ ಅವಾರ್ಡ್ ಪ್ರಭಾಯಿತ್ತು ಅದೇ ದಾದಾ ಬರ ರೀಸೆಂಟ್ಲಿ ಸ್ಟೇಟ್ ಫಸ್ಟ್ ಬರ್ತಿತ್ತು. ಹಾಂ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, ಪಾನ್ ಕಾರ್ಡ್, ಪಾಸ್ಪೋರ್ಟ್, ಸೊ 1000ಕ್ಕಿಂತ ಹೆಚ್ಚು ಸರ್ವಿಸ್ಗಳಲ್ಲಿ ಸಿಗುತ್ತೆ. ಸೊ ಉದ್ಯಾವರದ ಇದು ಉಪ್ಪಿಹಣ್ಣನ ಹೋಟೆಲ್ ಅಂತ. ಇಲ್ಲಿ ಇವತ್ತು ಕೂಡ ಕಟ್ಟಿಗೆಯಿಂದಲೇ ಪೂರಿ ದೋಸೆ ತಯಾರಿಸ್ತಾರೆ. ಸೊ ಇವಾಗ ನಿಮ್ಮ ಮನೆ ಲೈವ್ ಆಗಿ ಪೂರಿ ಬಿಡ್ತಾ ಇದ್ದಾರೆ ನೋಡಿ. 7 ವರ್ಷ ಹೋಟ್ಲೆ ಒಂದು 20 ವರ್ಷ. ಇವತ್ತು ಕೂಡ ಕಟ್ಟಿಗೆಲ್ಲೇ ಮಾಡ್ತಾರೆ, ಭಾಳ ಫೇಮಸ್ ಇದು. ಅನೇಕ ಜನ ಬೇರೆ ಬೇರೆ ಊರುಗಳಿಂದ ಬರ್ತಾರೆ. ಸೊ ನಾನಂತೂ ತುಂಬ ಕಡಿಮೆ ದರದಲ್ಲಿ ಒಳ್ಳೆ ಬ್ರೇಕ್ಫಾಸ್ಟ್ ಮತ್ತು ಈವ್ನಿಂಗ್ ಸ್ನ್ಯಾಕ್ಸ್ ಸಿಗುತ್ತೆ, ದೋಸೆ ಕೂಡ. ಥ್ಯಾಂಕ್ ಯು ಬರ್ಬೇಕು. ಕಾಯಕೆ going to Agape Kayaking. ಫ್ರೆಂಡ್ಸ್ ಇತ್ತೆಂಗುಲು ಅಗಾಪೆ ಕಾಯಕಿಂಗ್ ಬೈದ ಮುಲ್ತ ಓನರ್ ರಿಚರ್ಡ್ ಸಡುಲ್ಲೇರ್. ಸೊ ಏಪ ಒಂದು ಸ್ಟಾರ್ಟ್ ಮಾಡ್ದೀನಿ ಒಂದು ಡಿಸೆಂಬರ್ 21 ತಾರೀಕಿಗೆ ಎಂಕಲ್ನ ಚರ್ಚ್ದ ಫಾದರ್ ಲೆತ್ತ ಮತ್ತು ಎಂಕಲ್ ಬ್ಲೆಸ್ಸಿಂಗ್ ಮಲ್ತ ಬೊಕ ಜನವರಿ 10ಗೆ ಎಂಕಲ್ನ ಕಾಪು MLA ಲಾಲಾಜಿ ಮೆಲ್ಲನ್ ಬರ್ತದೆ ನೆತ್ತ ಅಫಿಷಿಯಲ್ ಇನಾಗ್ರೇಷನ್ ಪ್ರೋಗ್ರಾಮ್ ಮಲ್ತಾರೆ. ಎರಡು ಬಾಕ ಎಂಕಲ್ ಆಪರೇಟ್ ಮಲ್ತಂದಲ್ಲ. ಓಕೆ ಟೈಮಿಂಗ್ಸ್ ಎಂಚ ಓಪನಿಂಗ್ ಕಾಂಡೆ ಒಂಜಿ 1 ಗಂಟೆ ಹಿಡಿದು ಬೈಯಡ್ 5 ಗಂಟೆ ಮಟ್ಟ ಎಂಕಲ್ ಓಪನ್ ಅಲ್ಲ. ಸೊ ಕಾಯಕಿಂಗ್ ಪಂಡ ಎಂಚ ರೇಟ್ ಪೂರ 1 ಗಂಟೆಗೆ 200 ರೂಪಾಯಿ ದಿತ್ತ ಎಂಕಲ್ ಪರ್ ಅವರ್ 200 ಪರ್ ಪರ್ಸನ್ 200 ಹೆಚ್ಚಾದಲ್ಲ ಅರ್ಧ ಗಂಟೆ ಪೋಪೇರ್ ಮ್ಯಾಕ್ಸಿಮಮ್ ದಾಗಿನಾಗ ಬಚ್ಚುಡು ತುದೆಟ್ ಒಂದು ಮಾಡ್ತು ಪೋನಾಗ ಮ್ಯಾಕ್ಸಿಮಮ್ ಪೀಪಲ್ ಯೂಸ್ ಇಟ್ ಫಾರ್ ಹಾಫ್ ಆನ್ ಅವರ್ ಆರ್ 15 ಮಿನಿಟ್ಸ್ ಅಂಚ 15 ಮಿನಿಟ್ಸ್ ಅಂದ್ರೆ ಎಂಕಲ್ ಒಂಜಿ 50 ರೂಪಾಯಿ ತುಂಬ ಅರ್ಧ ಗಂಟೆ ಅಂದ್ರೆ 100 ರೂಪಾಯಿ ತುಂಬ ಅಂಚ. ವೀಕೆಂಡ್ಸ್ ಅಂತ ಕಸ್ಟಮರ್ಸ್ ಉಪ್ಪೇರು ಬೊಕ ಐತೆ ವಾರದ ನಡುಟು ವರ್ಕಿಂಗ್ ಡೇಸ್ ಏನೈತೆ ಕಸ್ಟಮರ್ಸ್ ಉಪ್ಪುಜರು. ಹಾಲಿಡೇಸ್ ಬೊಕ ವೀಕೆಂಡ್ಸ್ ಜನ ಉಪ್ಪೇರು. ಕಾಯಕಿಂಗ್ ದ ಬೆನಿಫಿಟ್ ದಾದ ಕಾಯಕಿಂಗ್ ದ ಬೆನಿಫಿಟ್ ದಾದಂತ ಬಂದಾಗ ಎಂಕಲ್ ಒಂಜಿ ಫಿಸಿಕಲ್ ಎಕ್ಸರ್ಸೈಸ್ ಆಪುಂಡು. ಓಕೆ ఒక కయాకిడ్ పోతు పోతే పనిపేరు వర కయాకింగ్ మల్త బతుంది అగలకి మైండ్ ఫ్రెష్ ఆపుంది పనిపేరు. దే గెట్ రిలాక్స్డ్ yes. So I ask every person who uses kayaks, so they say they enjoy the kayaking and they love the kayaking, they wanted to come again here. Okay, yes. ಒಂದು ಪ್ಲೇಸ್ ಸ್ವಲ್ಪ ಬರೋಂಡು ಒಂದು ಪ್ಲೇಸ್ ಆಕ್ಚುಲಿ ಉದ್ಯಾವರದ್ದು 4 kilometers
4 kilometers. Yeah, then if you come to Udyavara Grama Panchayat, aldirde 2 kilometer. 2 kilometers. And enkel sadil unji 2 kodi enkel direction board padda boka Google agape kayaking manida map korada avu correct iregiratun barponu. ಅಂದ ಮಸ್ಸನ ಮ್ಯಾಪ್ ಇಡಕ್ಕೆ ಬೈತಾರೆ ಸುಮಾರು ಜನ. ಸರಿ ಓಕೆ ಇನ್ಸ್ಟಾಗ್ರಾಮ್ ಪೂರ ಅಪ್ಡೇಟ್ಸ್ ಕೊಡ್ಪಾರೆ. ಇನ್ಸ್ಟಾಗ್ರಾಮ್ ಮಲ್ತಿಜಿ ನನ್ನ ಮಲ್ಪುಡ ಐ ಆಮ್ ಲಿಟಲ್ ಪೂರ್ ಇನ್ ಇನ್ಸ್ಟಾಗ್ರಾಮ್. ಐ ಮೇಡ್ ಎ ವಾಟ್ಸಪ್ ಗ್ರೂಪ್ ಅಂಡ್ ಐ ಗಿವ್ ಸಮ್ ಅಪ್ಡೇಟ್ಸ್ ಇನ್ ಫೇಸ್ಬುಕ್ ಕೊಡು ಎಂಚಿನ ಪಂಡದು ಪಾಡೋಡು ಫೇಸ್ಬುಕ್ ಕೊಡು ಯಾನು ಎನ್ನ ಪುತ್ತರಡೆ ಒಂಜಿ ಅಗಪ ಹ್ಯಾಕಿಂಗ್ ದ ಫೇಸ್ಬುಕ್ ಪೇಜ್ ಮಲ್ತಿಜಿ ನನ್ನ ಮಲ್ಪುಡ ಬಿಕಾಸ್ ರೀಸೆಂಟ್ಲಿ ವಿ ಓಪನ್ ದಿಸ್. ಓಕೆ ಸೊ ಯಾನ್ ಎನ್ನ ಅಕೌಂಟ್ ಇಡೆ ಮುಲ್ತ ಕೆಲವು ಕಾಕಿಂಗ್ ಬತ್ತಿನಾಗೆಲ್ಲ ಸಮ್ ಪಿಕ್ಚರ್ಸ್ ಸಮ್ ವಿಡಿಯೋಸ್ ಏನು ಪಡ್ದು. ಓಹೋ ಅಂಡೆ ಎಡ್ಡೆ ಬಂಡ ಜನಕ್ಲೆ ಕೊಂಚ ಪಬ್ಲಿಸಿಟಿ ಗೊತ್ತಾವಡು. ಎಸ್ ಸೊ ಒಂದು ಎಂಚಿನ ಬಂಡ ಪನ್ನೊಲಿ ಇರೆ ಕಾಂಟ್ಯಾಕ್ಟ್ ಮಲ್ಪರ ಇತ್ತನ ಪುರ. ದಿಸ್ ಈಸ್ ಅಗಪ kayaking, a place for perfect and safe kayaking. Kayaking will be perfect and safe panda mulpa nadi heccha gundiji. Okay, is not a too much deep place. High tide illa straight angle cross maldanchi povoli boga low tide side povoli. ಸರಿ ಅಂಚಾದ ಮುಲ್ಪ ಪಂಡ ಮಸ್ತ್ ನೀರಾದದಲ್ಲ ಉಂದಾಪುನ ಅಂಚಿನದಲ್ಲ ಪರಿಸ್ಥಿತಿ ಇದಲ್ಲ ಇಜ್ಜಿ. ಸೊ ಇಟ್ಸ್ a nice place for kayaking. Can you show us kayak boats? Is are here. Now since this is in between the week, I have kept the kayaks up from the river. ಮುಲ್ಪ ರಿವರ್ ದಿಂದ ಐಕೆ ಮಸ್ತ್ ದುಂಬು ಬುರದಲ್ಲ ಉಂದಾಪುನ ಬಿಡ್ಚಿ ಬಂದು ಎಂಕ್ಲ ಅವೇನು ಕ್ಲೀನ್ ಮಾಡ್ತದೆ ಮಿತ್ತದಿತ್ತ. Somebody comes immediately, we can lift it up and put it down to the water. Yes. ರೆಡ್ ಜನ ಪತ್ತದ ದಿರ್ತು ಕೂಡಲೇ ಇಟ್ಸ್ ನಾಟ್ ಎ ಪ್ರಾಬ್ಲಮ್. ಶರಣ್ ಪಿರೇರಾ ಅವರು ಇವಾಗ ಬಲೆಯ ಮೇಲೆ ಬೀಳ್ತಾ ಇದ್ದಾರೆ. ಹೋಗಿ ಜಂಪ್ ಹೋಗಿ ಒಳ್ಳೆ ಆಗ್ತದೆ. ಅಗಪೆ ಕಾಯಾಕಿಂಗ್ ಬಗ್ಗೆ ಏನು ಹೇಳ್ತೀರಾ? ಪ್ಲೇಸ್ ಒಳ್ಳೆ ಉಂಟು, ವ್ಯೂಸ. ಸೊ ಮಾರ್ನಿಂಗ್ ಬಂದರೆ ಒಳ್ಳೆ ವೆದರ್, ಖುಷಿ ಆಗ್ತದೆ ನೋಡಿ. ಇಷ್ಟ ಆಯಿತು, ಇನ್ನೊಮ್ಮೆ ಆದರೆ ವಿಸಿಟ್ ಮಾಡುವಂತ ಪ್ಲಾನ್ ಆಗ್ತಿದ್ದೇನೆ. ಆದರೆ ಅಲ್ಲ, ನೀವು ಬರಬೇಕು ಇನ್ನೊಂದ್ಸಲ, ಫುಲ್ ಫ್ಯಾಮಿಲಿ ಸಮೇತ ಬಂದು ಇಲ್ಲಿ ನೀವು ಕಾಯಕ್ ಮಾಡಬೇಕು ನೀವು, ಆಯ್ತಾ? ಸರಿ ನೀವು ಇನ್ನೊಮ್ಮೆ ಬಂದರೆ ನಮಗೆ ಸಹ ಖುಷಿ. ನಾವು ಇಲ್ಲೇ ಇರೋದ್ರಿ, ನಮ್ಗೆ ಬೇಕಾದಾಗ ನಾವು ಬರ್ತೇವೆ. ನೀವು ದೂರದಿಂದ ಬರುವವರು, ನೀವು ಮನಸ್ಸು ಮಾಡಿ ಬರಬೇಕು. ನೀವು ಇಳಿ ನೋಡುವ ಸೂಪರ್. ಎಸ್, ನಾವೀಗ ನನ್ನ ಉದ್ಯಾವರದ ಫೇವ್ರೆಟ್ ಸ್ಥಳ ಕಲಿಬಾರಲ್ಲಿ ನಾವಿದ್ದೇವೆ. ಕಲಿಬಾರ್ ಟಾಡಿ ಅಂತ ಕರೀತಾರೆ, ಕಳ್ಳು ಅಂತ ಕರೀತಾರೆ, ನೀರ ಕಳ್ಳು ಅಲ್ಲ, ಸಾರಿ, ನೀರ. ಸೊ ನಮ್ಮ ಫ್ರೆಂಡ್ ಇದ್ದಾರೆ ಸರ್, ನಿಮ್ಮ ಪ್ರಭಾಕರ್ ಅಣ್ಣ ಈಗ ನಂಗೊಂದು ಕಲಿ ಕೊಡ್ತಾರೆ. ಶರಣ್, ನೀವು ಕುಡಿತೀರಾ ಕಲಿ? ಹೌದು, ನಾವು ಕುಡಿತೇನೆ. ಓಕೆ, ಕಲಿ ಕುಡಿದು ನೀವು ರೈಡ್ ಮಾಡಲಿಕ್ಕಿಲ್ಲ, ಆಮೇಲೆ ತುಂಬ ಕುಡಿದು ರೈಡ್ ಮಾಡಲಿಕ್ಕಿಲ್ಲ. ಸೊ ಅದಕ್ಕೋಸ್ಕರ ನಾವು ಸಾಂಕೇತಿಕವಾಗಿ ವಿ ಆರ್ ಜಸ್ಟ್ ಹ್ಯಾವಿಂಗ್ 1 ಗ್ಲಾಸ್ ಕಲಿ. ಸ್ವಲ್ಪ 2 ಗ್ಲಾಸ್ ಕುಡಿಯಿರಿ, ತುಂಬ ಸಿಹಿ ಉಂಟು. ಎಷ್ಟು ವರ್ಷದಿಂದ ಕಲಿ ತೆಗೆದಿದ್ದೀರಿ? ಇದು ಈಗ ಒಂದು 10-12 ವರ್ಷ ಆಯಿತು. 10-12 ವರ್ಷ. ಇದು ಯಾವುದ್ರದ್ದು ಕಲಿ? ಇದು ತೆಂಗಿನ ಮರದ್ದು. ಹೌದು. ಬೆಳಿಗ್ಗೆ ಎಷ್ಟು ಗಂಟೆ ತೆಗಿತೀರಿ? ಬೆಳಿಗ್ಗೆ ನಾವು 8 ಗಂಟೆಗೆ ಬರ್ತೇವೆ, ಅವರು ಒಂದು 6 ಗಂಟೆ ತೆಗಿತಾರೆ, ನಮಗೆ 8 ಗಂಟೆ ಬರ್ತೀವಿ ಇಲ್ಲಿ. ಓಕೆ. ಪ್ಯೂರ್ ನೀರೆಲ್ಲ ಮಿಕ್ಸ್ ಮಾಡೋದು ಕುಡಿದ್ರಲ್ಲ, ಒಳ್ಳೆ ಹೇಗೆ ಉಂಟು? ಸೂಪರ್, ಫ್ಯಾಂಟಾಸ್ಟಿಕ್. ಸೊ ಉದ್ಯಾವರಕ್ಕೆ ಬಂದರೆ ಕಲಿಬಾರ್, ಪ್ರಭಾಕರಣ್ಣ ಅವರ ಕಲಿಬಾರ್ ಬರಬೇಕು. ಉದ್ಯಾವರ ಪಂಚಾಯತ್ನ ಪಕ್ಕದಲ್ಲೇ ಇದೆ ಅದು. ಸೊ ಅದೇ. ಸೊ ಉಣಸು ರೆಡಿ ಮಾಡಿ, ಉಣಸಿದೆ, ಕಬಾಬು, ಮೀನು ಫ್ರೈ, ಮರಳಾಯಿ ಸುಕ್ಕೊಂಡು, ಮೀನು ಫ್ರೈ, ಒಂದು ಲಿವರ್ ಸುಕ್ಕೊಂಡು, ಮಧ್ಯಾಹ್ನ ಬಂದೆ ಕಲಿಬಾರ್ ಒಣಸುಂಡು ಪೂರ ಬೋಳಿ ಸುಕ್ಕ, ಮೀನು ಫ್ರೈ, ಕಬಾಬು, ಚಿಕನ್ ಚಿಲ್ಲಿ ಒಂದು ಪೂರ ಉಂಟು. ಬಲೆ ಇದೆ ಒಣಸು ಕಲಿಬಾರ್ದು. ಬೋಲಗುಡ್ಡೆ ಉದ್ಯಾವರ ಕಲಿಬಾರ್. ಮೀನು ಬೇರೆ ರೆಡಿಯ ಒಂದುಂಟು. ಸೂಪರ್ ಫ್ರೆಂಡ್ಸ್, ಇತ್ತೆ ಮುಲ್ಪ ಒಂಜಿ ಸಬ್ಸ್ಕ್ರೈಬರ್ ಪಾತೆರ ತಿಕ್ಕದೇರು. ಸೊ ಆರ್ನ ಪುದರ್ ರಾಯಲ್ ಲೂವೀಸ್ ಪಂಡದು. ಸೊ ಆರಡ ಪಾತೆರ್ಗ. ಸೊ ಎಂಚ ಉಲ್ಲಾರು ಒಲ್ಪಡ್ ಬರ್ತೀನಿ ಬ್ಯಾಂಕ್ ಬೇಲೆ ಬಲ್ತದಲ್ಲಾರೆ ಎಂಚಿನ ಪೋಸ್ಟ್ ಪ್ರೆಸೆಂಟ್ಲಿ ಬಿಸ್ನೆಸ್ ಡೆವಲಪ್ಮೆಂಟ್ ಅಂದೆ ಎಂಚ ಗಮ್ಮತ್ತ ಲೈಫ್ ಪೂರ. ಅಜ್ಜರ್ನ ಬಗ್ಗೆ ಸಬ್ಸ್ಕ್ರೈಬರ್ ಮೇರೆ ಉದ್ಯೋಗ ನಾಡ ಬೈದಾರೆ. ಸೊ ಎಂಚೋಂದು SP ವ್ಲಾಗ್ಸ್ ಪರ್ ಎಂಚೋಂಡು ಸೊ ಯಾನೇರ್ನ ರೀಸೆಂಟ್ಲಿ ಕೋಸ್ಟಲ್ ವೆಬ್ಸೈಟ್ ಲೈವ್ ತುದಿತ್ತೆ. ಸೊ ಭಾರಿ ಎಡ್ಡೆ ಇತ್ತಡು. ಓಕೆ, ಈರ್ನ ಅಚೀವ್ಮೆಂಟ್ಸ್ ಪೂರ ಸದ್ಯದಲ್ಲಿ ನನ್ನ ಆವೋಡ್ ಎಂಚಿನ ಪ್ಲ್ಯಾನ್ ಸದ್ಯಕ್ಕೆ ತೂಡ್ ನನ್ನೆಲ್ಲ ಪ್ರೊಸೆಸಿಂಗ್ ಈರ್ನ ಗೋಲ್ ದಾದ ಡ್ರೀಮ್ ದಾದ ಡ್ರೀಮ್ಸ್ ಮಲ್ಲ ಉಂಡು. ಓಕೆ, ಬಟ್ ಸಮಥಿಂಗ್ ಏನಾಡು ಒಂಚೂರು ಹೆಚ್ಚು ಮಲ್ಪಡೊಂದು ಉಂಡು. ಲೈಕ್ ಎಂಚ ಡ್ರೀಮ್ ಎಂಚಿನ
ವರ್ಕ್ ಡ್ರೀಮ್ ಆವೋಡು ತೂರಲ್ಲ ಓಕೆ ಓಕೆ ವಿಷಯ ಇಲ್ಲ ಸರಿ 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 ಇತ್ತು ಅಲ್ಲಿ ಮದ್ಮೆಗಾ ನಂದೆ ಸೂರಜ್. ಸೊ ಇವತ್ತು ನನ್ನ ಫ್ರೆಂಡ್ ತುಳು ಚಿತ್ರನಟಿ ಸ್ವಾತಿ ಬಂಗೇರ ಅವರ ವಿವಾಹಕ್ಕೆ ನಾವು ಹೋದೆ. ಸೊ ಶರ ಹೇಗಿತ್ತು ಮದುವೆ? ಸೂಪರ್. ಸೊ ಇಲ್ಲಿಂದ ನಾವು ಇಲ್ಲಿ ಹೋಗುವ, ನಾವು ಉದ್ಯಾರ ವಾಪಸ್ ಹೋಗುವಲ್ಲ, ಉದ್ಯಾರಕ್ಕೆ ಉದ್ಯಾರ ವಾಪಸ್ ಹೋಗುವ. ಸೊ ಇವತ್ತು ಈ ವ್ಲಾಗನ್ನೆಲ್ಲ ನೋಡಿದ್ದೀರಿ ನೀವು. ಉದ್ಯಾರ ಚರ್ಚ್ ಹಿಡಿದು ಶಂಭುಕಲ ಟೆಂಪಲ್, ಮಸೀದಿ ಹೋದ್ವಿ, ಜಯಲಕ್ಷ್ಮಿ ಸಿಲ್ಕ್ಸ್ ಹೋದ್ವಿ, ಆಮೇಲೆ ಉದ್ಯಾರದ ರೋಡ್ಗಳಿಗೆ ಹೋದೆವು, ಅಗಾಪೆ ಕಾಯಕಿಂಗ್ ಹೋದೆವು. ಆ್ಯಂಡ್ ಆಫ್ಟರ್ ದ್ಯಾಟ್ ನಾವು ಎಲ್ಲಿ ಬಂದೆ ನಾವು ಕಲಿಬಾರಿ ಹೋದೆವು, ಕಲಿ ಕೊಡ್ದೆವು, ಕಿದಿರೋಟಲ್ಲಿ ಬಂದೆವು, ಕೆಲವರ ಮೀಟ್ ಆದೆವು ನಾವು. ವಿ ಆಲ್ ಹ್ಯಾಡ್ ಅ ಗ್ರೇಟ್ ಟೈಮ್. ಬಟ್ ನಿಮಗೆ ಹೇಗೆ ಅನಿಸ್ತದೆ ಉದ್ಯಾರ ರೌಂಡ್ ಆಗಿ? ಸೂಪರ್, ಒಳ್ಳೆ ಉಂಟು. ನೀವು ಸಹ ಬನ್ನಿ ಫ್ರೀ ಇದ್ದರೆ. ಆ್ಯಂಡ್ ಶರಣ್ ಪಿರೇರ ಈಸ್ ಅ ವೆರಿ ಡೆಡಿಕೇಟೆಡ್ ಯಂಗ್ ಬಾಯ್, ಕಲಿತಾ ಇದ್ದಾರೆ ತುಂಬ. ಸೊ ಇನ್ ಕೇಸ್ ನೀವು ಈ ವಿಡಿಯೋ ನೋಡಿಕೊಂಡು ಈ ಮೂಮೆಂಟ್ವರೆಗೆ, ಈ ಮಿನಿಟ್ಸ್ವರೆಗೆ ಬಂದರೆ ಐ ರಿಕ್ವೆಸ್ಟ್ ಯು ಟು ಪ್ಲೀಸ್ ಶೇರ್ ದಿಸ್ ವಿಡಿಯೋ, like it, subscribe it. Don't judge anybody on their editing skills, talking skills and all, because everybody is learning. So I don't have a YouTube channel, my friend has a YouTube channel. He came from all the way from Karkala to Udyavara to meet me. ಒಂದು ದಿನ ಬರ್ಬೋದು ಇವರನ್ನು ಮೀಟ್ ಆಗಲಿಕ್ಕೆ, ನಾವೆಲ್ಲರೂ ಕರ್ಕೊಂಡು ಹೋಗೋ ದಿನ ಬರ್ಬೋದು, ಬರಲಿ, ಒಳ್ಳೆಯದಾಗಲಿ. ಸೊ ಎಲ್ಲರಿಗೂ ನಮಸ್ಕಾರ, ಮಾದರಿಗಳ ಸ್ವರ ಮೇಲೂ ಸರ್ವಾಗಿ ನಮಸ್ಕಾರ, ಸಲಾಮ್ ವಾಲೇಕಮ್ ಅಂಡ್ ಹೈ ಟು ಆಲ್. ನಾನು ನಿಮ್ಮ ಎರಲ್ ಮಾತಾಡ್ತಿದ್ದೇನೆ ಫ್ರಮ್ 92.7 ಬಿಗ್ ಎಫ್ ಎಮ್ ಮಂಗಳೂರು. ನನ್ನ ಶೋವನ್ನು ನೀವು ಕೇಳಿರ್ಬೋದು ಸಂಜೆ 5ರಿಂದ 8 ಗಂಟೆವರೆಗೆ ನಿಮ್ಮ 92.7 ಬಿಗ್ ಎಫ್ ಎಮ್ ತುಳುನಾಡಿನ ನಂಬರ್ 1 FM ಸ್ಟೇಷನ್. ಇವತ್ತು ಶರಣ್ ಪಿರೇರ ಒಂದು ಇಡೀ ದಿನ ಸ್ಪೆಂಡ್ ಮಾಡಿದರು. ಬೆಳಗ್ಗೆ ಒಂದು ಎಷ್ಟೊತ್ತಿಗೆ ಬಂದಿದ್ದರು, ನಂತರ ನಾವು ಕಯಾಕಿಂಗ್ ಹೋಗಿದ್ವಿ, ಒಂದು ಶಂಭುಕಲ ದೇವಸ್ಥಾನಕ್ಕೆ ಹೋದ್ವಿ, ಈಗ ಚರ್ಚಿಗೆ ನಾವು ವಾಪಸ್ ಬಂದೆವು, ನಾವು ಉದ್ಯಾವರ ಚರ್ಚಿಗೆ. ಆಫ್ಟರ್ ದ್ಯಾಟ್ ಮಸೀದಿ ಕಡೆ ಹೋದ್ವಿ, ನಾವು ಜಯಲಕ್ಷ್ಮಿ ಸಿಲ್ಕ್ಸ್ ಕಡೆಗೆ ಹೋದ್ವಿ. ತುಂಬ ಕಂಪ್ಲೀಟ್ ಉದ್ಯಾವರ ರೌಂಡ್ಸ್ ಆಯಿತು. ಉಪ್ಪಿ ಅಣ್ಣನ ಹೋಟೆಲಿಗೆ ಹೋದ್ವಿ, ನಾವು ಕಲಿಬಾರಿಗೆ ಹೋದ್ವಿ, ಕಿದ್ರು ಹೋಟೆಲಿಗೆ ಹೋದ್ವಿ, ಒಂದು ಮದುವೆ ಅಟೆಂಡ್ ಆದ್ವಿ, ಊಟನೂ ಮಾಡಿದ್ವಿ, ಮತ್ತು ತುಂಬ ಜನರನ್ನು ಭೇಟಿ ಮಾಡಿದ್ವಿ. ಸೂರ್ಯ ಆನ್ಲೈನ್ ಫ್ರಮ್ ಮಂಗಳೂರು, ರಾಯಲ್ ಲೂಯಿಸ್ ಫ್ರಮ್ IDB ಬ್ಯಾಂಕ್, ತುಂಬ ಜನ ಭೇಟಿ ಕೂಡ ಆದ್ವಿ ನಾವು. ಸೊ ಗುಡ್ ಟೈಮ್. ಹೇಗಿತ್ತು ಇವತ್ತಿನ ದಿನ ನಿಮ್ಮದು? ಸೂಪರ್. ಒಂದು ದಿನ ಟೈಮ್ ಹೇಗೆ ಹೋಯ್ತು ಅಂದರೆ ಗೊತ್ತಾಗಲಿಲ್ಲ. ಭಾರಿ ಖುಷಿ ಆಯ್ತು ನಿಮ್ಮೊಟ್ಟಿಗೆ. ಸೊ ಚಾನ್ಸ್ ಸಿಕ್ಕಿದ್ರೆ ಇನ್ನೊಮ್ಮೆ ಬರುವ ಅಂತ ಉಂಟು. ಸೊ ಚಾನ್ಸ್ ಸಿಕ್ಕಿದ್ರೆ ಇನ್ನೊಮ್ಮೆ ಸ್ವಲ್ಪ ಫ್ರೀಯಾಗಿ ಸುತ್ತಾಡ್ಕೊಂಡು ಬರೋಣ. ಮತ್ತು ದುಬೈಯಲ್ಲಿ ಒಂದು ಮೀಟಪ್ ಮಾಡೋ ಪ್ಲ್ಯಾನ್ ಮಾಡಿದ್ದಾರೆ ಶರಣ್ ಪಿರೇರ. ಅತಿ ಶೀಘ್ರದಲ್ಲಿ SP Vlogs ವಿಲ್ ಕಮ್ ಟು ದುಬೈ ಫಾರ್ ಅ ಮೀಟಪ್. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಬಟನ್ ಒತ್ತಿ, ಈ ವ್ಲಾಗನ್ನು ಎಲ್ಲ ಕಡೆ ಶೇರ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು, ಆಲ್ ದ ಬೆಸ್ಟ್. ಏನೋ ಹೇಳಿಕುಂಟಾ? ಇಲ್ಲ, ಈಗೇನೆ ನಿಮ್ಮದು ಸಪೋರ್ಟ್ ಬೇಕಂತ ನಾನು ರಿಕ್ವೆಸ್ಟ್ ಮಾಡ್ತಿದ್ದೇನೆ. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಓಕೆ, ಯಾವಾಗ ದುಬೈಯಲ್ಲಿ ಮೀಟಪ್ ನಿಮ್ಮದು? ಗೊತ್ತಿಲ್ಲ, ನೀವು ಸ್ಪಾನ್ಸರ್ ಮಾಡಿದರೆ ಬರೋದಂತ. ಖಂಡಿತ ಇನ್ಶಾಲ್ಲ. ಸೊ ವೆರಿ ಸೂನ್. ಥ್ಯಾಂಕ್ ಯು ಸೊ ಮಚ್.